ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು, ನನಗೆ ಒಂದು ತುಂಬ ದಿನದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಆಸೆ ಇತ್ತು, ಅದನ್ನು ತೊಗೋಬೇಕು ಅಂತ ಹೇಳಿಬಿಟ್ಟು. ಸೊ ಫೈನಲಿ ಇವತ್ತು ಬಂದಿದೆ. ಅದು ಏನು ಎತ್ತ ಅಂತ ಹೇಳಿಬಿಟ್ಟು ಹಾಗೆ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಅದು ಏನು ಅನ್ನೋದನ್ನು ಗೆಸ್ ಮಾಡಿ ನನ್ನ ವಿಡಿಯೋನ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ತುಂಬ ಡೆಡಿಕೇಶನ್ ಬೇಕು. ಸೊ ಅದಕ್ಕೆ ತಕ್ಕನಾದ ಪೂರಕವಾಗಿರ್ತಕ್ಕಂಥ ವಸ್ತುಗಳು ಬೇಕು. ಸೊ ಅದು ಇದ್ದರೆ ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗೇ ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಬಿಡೋ ಅದೇನು ಅಂದ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಅದು ಇವಾಗೇನು ಅನ್ನಿಸ್ತು, ಇಲ್ಲ ನಾನು ಬಿಟ್ಟರೆ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಅದು ಒಂದನ್ನು ತರಿಸಿದೆ. ಅದು ಯೂಟ್ಯೂಬಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಅದರಿಂದ ನನಗೆ ಫುಲ್ ಹೆಲ್ಪು ಸಹ ಇದೆ. ಸೊ ಅದೇನು ಅಂತ ವಿಡಿಯೋ ಮೂಲಕ ತೋರಿಸ್ತೀನಿ. ಇವತ್ತು ನಮ್ಮ ಯಜಮಾನ್ರು ಮತ್ತು ನಮ್ಮ ಯಜಮಾನ್ರು ಸೊಸೆ ಅಂದರೆ ಅಕ್ಕನ ಮಗಳು, ನಮ್ಮ ಚಿಕ್ಕಮ್ಮನ ಮಗಳು, ಅವರು ನಿನ್ನೆ ರಾತ್ರಿ ಬಂದಿದ್ದರು. ಸೊ ಅವರು ಇಬ್ಬರು ಸೇರಿಬಿಟ್ಟು ಮಾವ ಸೊಸೆ ಅನ್ಬಾಕ್ಸ್ ಮಾಡಿದ್ದಾರೆ. ಅದು ಏನು ಅನ್ಬಾಕ್ಸಿಂಗ್ ಮಾಡಿದ್ದಾರೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಒಂದು ದೇವರ ಮೂರ್ತಿ ಸಹ ಬಂದಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ರೀಸೆಂಟಾಗಿ ಆಗಿರ್ತಕ್ಕಂಥದ್ದು. ಅದು ನಮ್ಮ ಮನೆಗೆ ಇವತ್ತು ಬಂದಿದೆ. ಅದು ಒಂದು ಖುಷಿ ಇದೆ. ಸೊ ಸ್ನೇಹಿತರೆ, ಮುಂದೆ ವಿಡಿಯೋದಲ್ಲಿ ಏನು ಅಂತ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾನು ನಿಮ್ಮ ಮನೆ ಮಗಳು ಅಂತ ತಿಳಿದು ನನ್ನ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊತೀನಿ. ಬನ್ನಿ, ಮುಂದೆ ಏನಿದೆ ಅಂತ ತೋರಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನೋಡಿ ಸ್ನೇಹಿತರೆ, ನನ್ನ ಬಹುದಿನದ ಆಸೆ ಇವತ್ತು ಈಡೇರಿದೆ. ಸೊ ಇವತ್ತು ಮಾರ್ನಿಂಗೇ ಬಂದಿದೆ. ನಾನು ಸುಮಾರು ಒಂದು 10-11 ದಿನದ ಕೆಳಗಡೆ ಫ್ಲಿಪ್ಕಾರ್ಟ್ ಒಳಗಡೆ ಮಾಡಿದ್ದೆ ಆರ್ಡ್ರ್. ಅದೇನಾಗಿತ್ತು ಅಂದರೆ ಕ್ಯಾನ್ಸಲ್ ಆಗಿದ್ದೇನೋ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟೆ ನಾನು. ಕೊನೆಗೂ ಇವತ್ತು ಬಂತು. ಸೊ ಬೆಳಗ್ಗೆನೇ ಬಂತು. ಇದು ಏನಂದರೆ ರಿಂಗ್ ಲೈಟ್ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ತರಿಸಿರೋದು. ಸೊ ನಮ್ಮ ಮನೆಯವರು ಅನ್ಬಾಕ್ಸಿಂಗ್ ಮಾಡಿಕೊಂಡು ಸೆಟ್ ಮಾಡಿ ಕೊಡ್ತಾಯಿದ್ದಾರೆ, ಹೆಲ್ಪ್ ಮಾಡ್ತಾಯಿದ್ದಾರೆ ನನಗೆ. ಸೊ ನೋಡಿ, ಈ ಥರ ಸ್ಟ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಒಂದು 600 ರೂಪಾಯಿಗೆ ಸಿಕ್ಕಿದೆ ನನಗೆ. ಆಫರ್ ಇತ್ತು ಫ್ಲಿಪ್ಕಾರ್ಟ್ ಒಳಗಡೆ. ಸೊ ಅದಕ್ಕಾಗಿ ತೊಗೊಂಡೆ. ನನಗೆ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ತುಂಬ ದಿನ ಆಸೆ ಇತ್ತು, ತೊಗೋಬೇಕು ಅಂತ ಹೇಳಿಬಿಟ್ಟು. ಸೊ ಇವತ್ತು ಫೈನಲಿ ಈಡೇರಿದೆ. ಹಾಗೆಯೇ ನಮ್ಮ ಚಿಕ್ಕಮ್ಮನವರು ಸಹ ನಿನ್ನೆ ಚಿಕ್ಕಮ್ಮನ ಮಗಳು ಸಂಜೆ ಮುಂದೆ ಬಂದರು. ನಿನ್ನೆ ಬೆಂಗಳೂರಲ್ಲಿರೋದು. ಸೊ ಅವರು ಬಂದಿದ್ದು ಇನ್ನೂ ಹೆಲ್ಪ್ ಆಯಿತು ನನಗೆ. ಸೊ ಅವ್ರು ಬರೋದಕ್ಕೂ ಈ ಒಂದು ರಿಂಗ್ ಲೈಟ್ ಬರೋದಕ್ಕೂ ಇನ್ಸಿಡೆಂಟ್ ಆಯಿತು. ಸೊ ನೋಡಿ, ಅವಳಿಗೆ ಇದರ ಇನ್ಫಾರ್ಮೇಷನ್ ಗೊತ್ತಿದೆ. ಅವಳು ಸಹ ಹಿಂದೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿ ಸ್ಟಾಪ್ ಮಾಡಿದ್ಲು. ಯಾಕೋ ಏನೋ ಗೊತ್ತಿಲ್ಲ, ಬಟ್ ಅವಳು ಇದು ಒಂಥರ ಲೈಟ್ ತರಿಸಿದ್ಲು, ರಿಂಗ್ ಲೈಟನ್ನು. ಅದ್ರ ಬಗ್ಗೆ ಮಾಹಿತಿ ಇರೋದಕ್ಕೆ ಅವಳು ನಾನು ಸೆಟ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾವ ಸೊಸೆ ಇಬ್ಬರೂ ಅದನ್ನು ಸೆಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ನಾನು ಸಹ ಇವತ್ತು ಮಂಗಳವಾರ ಅಲ್ವಾ, ಚಲೋ ದಿನ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಚೆಕ್ ಎಲ್ಲ ಮಾಡ್ತಾಯಿದ್ರು. ಲೆಂತ್ ಎಷ್ಟಿದೆ ಏನು ಅಂತ ಹೇಳಿಬಿಟ್ಟು ನಾನು 12 ಇಂಚ್ ಅಂತ ಹೇಳಿದ್ದೆ, ಬಟ್ ಅದು 10 ಇಂಚ್ ಬಂದಿದೆ ಸ್ನೇಹಿತರೆ. 600 ರೂಪಾಯಿಗೆ ಸಿಕ್ಕಿದೆ, ಅಡ್ಡಿ ಇಲ್ಲ. ನೋಡಿ, ಅವಳು ತೋರಿಸ್ತಾ ಇದ್ಲು ನಮಗೆ ಯಾವ ಕಲರ್ ಅದು ಫ್ಲಾಶ್ ಬೇಕೋ ಆ ಕಲರ್ ಮಾಡ್ಕೋಬೋದು ಅಕ್ಕ ಅಂತ ಹೇಳಿಬಿಟ್ಟು ಸೆಟ್ ಮಾಡಿ ಚಾರ್ಜರ್ಗೆ ಹಾಕಿ ತೋರಿಸ್ತಾ ಇದ್ಲು. ಸೊ ನಾನು ಸಹ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ 2 ಮೂಲಂಗಿ ಗಡ್ಡೆ ತೊಗೊಂಬಂದಿದ್ರು. ನಿನ್ನೆ ಸೋಮವಾರ ಅಲ್ವಾ, ನಮ್ಮೂರಲ್ಲಿ ಸಂತೆ ಆಗುತ್ತೆ, ಬೇಳೆಗೆ ಚೆನ್ನಾಗಾಗುತ್ತೆ ಮೂಲಂಗಿ ಸಾಂಬಾರು. ಹಸಿ ಮೂಲಂಗಿ ತಿನ್ನಲಿಲ್ಲವರು ಈ ಥರ ಬೇಳೆಗೆ ಹಾಕಿಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಲ್ದಿಗೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಮೂಲಂಗಿ. ನನಗಂತೂ ತುಂಬ ಇಷ್ಟ. ನಾವು ಮೂಲಂಗಿ ಗಡ್ಡೆ ಹಸಿ ತಿನ್ನಲ್ಲ. ನಾವು ತಿನ್ನೋದಾದರೆ ಈ ಥರ ಸಾಂಬಾರಿಗೆ ಹಾಕಿನೇ ತಿನ್ನೋದು. ಒಮ್ಮೆ ಪ್ರಯತ್ನ ಮಾಡಿ ನೋಡಿ ನಿಮ್ಮ ಮನೇಲಿ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು. ತುಂಬ ಟೇಸ್ಟಿಯಾಗಿರುತ್ತೆ, ರೊಟ್ಟಿಗೂ ಬರುತ್ತೆ, ರೈಸ್ಗೂ ಬರುತ್ತೆ ಸಾಂಬಾರು. ನಾನಂತೂ ಮೂಲಂಗಿ ಥರದೇ ಸಾಂಬಾರು ಮಾಡಲಿಕ್ಕೆ ಅಂತ ಹೇಳಿ ಅದು. ಹಾಗೆಯೇ ಜಾಮೂನ್ ಹಿಟ್ಟು ಇಟ್ಟಿದ್ದೆ, ಜಾಮೂನ್ ಮಾಡೋಣ ಅಂತ ಹೇಳಿಬಿಟ್ಟು. ಅವರು ನಮ್ಮ ಚಿಕ್ಕಮ್ಮನವರು ಬಂದಿದ್ದಾರೆ ಅಲ್ವಾ, ಸೊ ಅವರಿಗೂ ಆಗುತ್ತೆ. ಹಾಗೆ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸ್ನೇಹಿತರೆ. ಆ ಖುಷಿಗೂ ಸಹ ಮಾಡಿದ್ದೀನಿ. ಹಾಗೆಯೇ ಅವ್ರು ಬಂದಿದ್ದು ನನಗೆ ಒಳ್ಳೆಯದೇ ಆಯಿತು. ಹಾಗೆ ಅವ್ರಿಗೂ ಆಯಿತು, ಮನೆಗೆ ನಾವು ತಿನ್ನಲಿಕ್ಕೆ ಆಯಿತು. ಇವತ್ತು ರಿಂಗ್ ಲೈಟ್ ಬಂದಿರೋ ಖುಷಿಗೂ ಸಹ ಈ ಥರ ಜಾಮೂನ್ ಮಾಡಿಬಿಟ್ಟು ನಮ್ಮ ಆಂಟಿಯವ್ರ ಕೈಯಿಂದ ಪೂಜೆ ಮಾಡಿಸಿದ್ದೀನಿ.
ಅವರು ಮನೆ ಮಗಳು ಅಲ್ವಾ. ಸೊ ಹಾಗಾಗಿ ಅವರೇ ಮಾಡಿಬಿಡ್ಲಿ ಅಂತ ಹೇಳಿಬಿಟ್ಟು, ಹೇಗೂ ಮಂಗಳವಾರ ಇದೆ ಅಂತ ಹೇಳಿಬಿಟ್ಟು ಇಬ್ಬರೂ ತಲೆ ಸ್ನಾನ ಮಾಡಿದ್ವಿ. ಅವ್ರೂ ಸಹ ಮಾಡಿಬಿಟ್ಟು ಸರಿ ನಾ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಪೂಜೆ ಮಾಡಿದರು. ನಾನು ಪೂಜೆ ಹೆಲ್ಪ್ ಮಾಡ್ತಾಯಿದ್ದೆ. ಹಾಗೆಯೇ ಇವತ್ತು ನಮ್ಮ ಸುಷ್ಮಾ ಅವರ ಮಗಳು ಇದ್ದಾಳಲ್ವ, ಅವಳು ಅಯೋಧ್ಯೆಗೆ ಹೋಗಿದ್ಲು. ಅಯೋಧ್ಯೆಯಿಂದ ರಾಮನ ಮೂರ್ತಿ ತಂದಿದ್ದಾಳೆ. ಸ್ನೇಹಿತರೆ, ನಾವು ಯಾವಾಗ ಅಯೋಧ್ಯೆಗೆ ಹೋಗಬೇಕು ನಿಜಕ್ಕೂ ಊಹೆ ಮಾಡಿರಲಿಲ್ಲ ನಾನು. ಈ ಥರ ಒಂದು ವಿಗ್ರಹ ನಮ್ಮನೆಗೆ ಬರುತ್ತೆ ಅಂತ ಹೇಳಿಬಿಟ್ಟು ದೇವರ ಆಶೀರ್ವಾದ ಅಂತಲೇ ತಿಳ್ಕೊಬೇಕು ಅಲ್ವ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಅಂತ ಹೇಳ್ತೀನಿ. ದಯವಿಟ್ಟು ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ.